ಬಿಡಿಎನಲ್ಲಿ ಹಲವು ದೂರುಗಳು ಪೆಂಡಿಂಗ್ ಇವೆ. ಸಮಸ್ಯೆಗಳು ಬೇಗ ಇತ್ಯರ್ಥ ಮಾಡುವಲ್ಲಿ ಎಂಬ ದೂರು ಸಾಮಾನ್ಯ. ಇದರಿಂದ ರಾಜಧಾನಿಯ ಜನರು ಹೈರಾಣಾಗಿ ಹೋಗಿದ್ದು ಸ್ಪಷ್ಟ. ಆದರೆ ಈಗ ಇದಕ್ಕೆಲ್ಲ ಇತಿಶ್ರೀ ಹಾಡಲು ಬಿಡಿಎ ಕಮಿಷನರ್ ಮಣಿವಣ್ಣನ್ ಸ್ವತಃ ಮುಂದಾಗಿದ್ದಾರೆ. ಬಿಡಿಎ ಗ್ರಾಹಕರಿಗೆ ಎಲ್ಲಾ ಪ್ರಾಬ್ಲಮ್ಗಳಿಗೂ ವೇಗವಾಗಿ ಸಮಸ್ಯೆಗಳನ್ನ ಬಗೆಹರಿಸಲು ಬಿಡಿಎ ಕಮಿಷನರ್ ಹೊಸ ಯೋಜನೆಯೊಂದನ್ನ ಪ್ರಕಟಿಸಿದ್ದಾರೆ. ಈಗ ಬಿಡಿಎ ಮುಕ್ತ ಸಭೆ ನಡೆಯಲಿದೆ ಎಂದು ಪ್ರಕಟಣೆಯನ್ನ ದಕ್ಷ ಅಧಿಕಾರಿ ಮಣಿವಣ್ಣನ್ ಹೊರಡಿಸಿದ್ದಾರೆ. ಬಿಡಿಎದಲ್ಲಿ ಬಹಳ ದಿನಗಳಿಂದ ಇತ್ಯರ್ಥವಾಗದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶವೊಂದನ್ನ ಕಲ್ಪಿಸಿದ್ದಾರೆ. ವಾಟ್ಸ್ಆಪ್ ಮೂಲಕ ಅರ್ಜಿ ಸಲ್ಲಿಸಿದ 30 ದಿನದಲ್ಲಿ ಬಗೆಹರಿಸಲಾಗುತ್ತದೆ. ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯನ್ನ ನಿಮ್ಮನ್ನ ಮುಖಾಮುಖಿಯಾಗಿಸಿ ಸಮಸ್ಯೆ ಇತ್ಯರ್ಥ ಪಡಿಸಲಾಗುತ್ತದೆ ಎಂದು ಬಿಡಿಎ ಆಯುಕ್ತ ಮಣಿವಣ್ಣನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಿಡಿಎ ಕಮಿಷನರ್ ಮಣಿವಣ್ಣನ್ ಹೇಳಿದ್ದೇನು? ಬಿಡಿಎ ಆಸ್ತಿಯ ಹಕ್ಕುದಾರರ ಸಮಸ್ಯೆ ಇದ್ದಲ್ಲಿ ವಾಟ್ಸ್ಆಪ್ ಮಾಡಬೇಕು. ಬಿಡಿಎ ವಾಟ್ಸ್ಆಪ್ ಸಂಖ್ಯೆ 9583166622 ಮೂಲಕ ಸಮಸ್ಯೆ ತಿಳಿಸಬೇಕು. ಕಾನೂನಿನ ಪ್ರಕಾರ ಸರಿಯಾಗಿರುವ ದಾಖಲೆಗಳನ್ನು ವಾಟ್ಸ್ಆಪ್ನಲ್ಲಿ ಸಲ್ಲಿಸಬೇಕು. ವಾಟ್ಸ್ಆಪ್ ಮೂಲಕ ಅರ್ಜಿಯನ್ನ ದೂರುದಾರರು ಬಿಡಿಎಗೆ ಸಲ್ಲಿಸಬೇಕು. ಅರ್ಜಿ ಪರಿಶೀಲನೆ ನಂತರ 30 ದಿನದ ಒಳಗೆ ನಿಮಗೆ ಸಂದೇಶ ಬರುತ್ತದೆ. ಬಿಡಿಎ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವ ಮುಕ್ತ ಸಭೆಗೆ ಆಹ್ವಾನಿಸಲಾಗುತ್ತದೆ. ಅಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಸಲಾಗುತ್ತದೆ. ಕಾನೂನು ತೊಡಕುಗಳು ಇಲ್ಲದಿದ್ದರೆ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಹೀಗೆಂದು ಬಿಡಿಎ ಆಯುಕ್ತ ಮಣಿವಣ್ಣನ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಆದರೆ ವಾಟ್ಸ್ಆಪ್ ಮೂಲಕ ದೂರು ನೀಡಲು ಒಂದಿಷ್ಟು ಷರತ್ತುಗಳಿವೆ. ಅವೇನೆಂಬುದನ್ನ ನೋಡೋಣ. ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆವಾಗಿರಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಪರಿಹಾರವಾಗುವಂತೆ ಇರಬೇಕು. ಕಾನೂನು ವ್ಯಾಜ್ಯಗಳಿರುವ ಪ್ರಕರಣಗಳನ್ನು ಪರಿಗಣಿಸಲ್ಲ. ಕಾನೂನು ಚೌಕಟ್ಟಿನಲ್ಲಿ ಪರಿಹಾರ ಸಿಗುವ ಪ್ರಕರಣಗಳನ್ನು ದೀರ್ಘಕಾಲದಿಂದ ಇತ್ಯರ್ಥವಾಗದ ಪಕ್ಷದಲ್ಲಿ ಗ್ರಾಹಕರ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಶೀಘ್ರ ಪರಿಹಾರ ಕಂಡುಕೊಳ್ಳಲು ಈ ಯೋಜನೆಯೊಂದನ್ನು ಬಿಡಿಎ ಆಯುಕ್ತರು ಪ್ರಕಟಿಸಿದ್ದಾರೆ. ಬಿಡಿಎ ಕಮಿಷನರ್ ಪ್ರಕಟಿಸಿದ ಈ ಯೋಜನೆ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇವೆ. ಕೆಲವರು ಈ ಹೊಸ ಯೋಜನೆ ಜಾರಿ ಕಷ್ಟ ಸಾಧ್ಯ ಎಂದಿದ್ದಾರೆ. ಅವರ ಅಭಿಪ್ರಾಯದಲ್ಲಿ 30 ದಿನದಲ್ಲಿ ಬಿಡಿಎ ಅಧ್ಯಕ್ಷರನ್ನು ಭೇಟಿಯಾಗಬಹುದು, ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಬಹುದು. ಸುಲಭದ ಮಾತಲ್ಲ. ಅರ್ಜಿಗಳ ಸಲ್ಲಿಕೆ ಪ್ರಕ್ರಿಯೆ ಮುಂದುವರಿಯದಂತೆ ನ್ಯಾಯದಾನವು ತಡಾನವಾಗ ಸಂಭವ ಇರುತ್ತದೆ. ಆದರೆ ಬಿಡಿಎ ಆಯುಕ್ತರು ಈ ಕ್ರಮದಿಂದ ಗ್ರಾಹಕರಿಗೆ ತಕ್ಷಣ ಪರಿಹಾರ ದೊರಕುವ ಮಾರ್ಗ ಸಿಗುವುದಂತೆ ಸ್ಪಷ್ಟ. ಇಷ್ಟಾದ್ರೂ ಆಗಿದೆ ಅಲ್ವಾ? ಬಿ ಪಾಸಿಟಿವ್. ರೋಹನ್ ಮೀರಮಠ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.